ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಗರಿಸುವ ಸೆಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಇದರಲ್ಲಿ ಮೌಲ್ಯ ಅಮಾವಾಸ್ಯವಾಗ ಹಾಗೆಯೇ ಅದರ ಮಹತ್ವ ಹಾಗೆ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ನಾವು ಈ ಅಮಾವಾಸ್ಯವಾಗ ಅಂತ ತಿಳಿದುಕೊಳ್ಬೇಕಂತೆ. ನಮಗೆ ಎಲ್ಲ ಅಮಾವಾಸ್ಯೆಗಳು ಸಹ ವಿಶೇಷವಾದ ಅಮಾವಾಸ್ಯೆ ಈ ಮೌನ ಅಮಾವಾಸ್ಯೆ ಆಗಿರುವಂಥದ್ದು. ಇದಕ್ಕೆ ಒಂದು ಪ್ರಾಶಸ್ತ್ಯವಾದ ಒಂದು ಮಹತ್ವ ಇತಿಹಾಸ ಕೂಡ ಇರುವಂಥದ್ದು. ಈ ಮೌನಿ ಅಮಾವಾಸ್ಯೆಯು ಪಿತೃಗಳು ನಮ್ಮ ಜೊತೆ ಬರ್ತಾರೆ ಅಂತ ಸಹ ನಂಬಿಕೆ. ಹಾಗೆಯೇ ಪಿತೃಗಳಿಗೆ ತರ್ಪಣ ಪಿಂಡದಾನ ಸಹ ಮಾಡ್ತಾರೆ. ಹಾಗೆಯೇ ಪಿತೃಗಳ ಕಾರ್ಯ ಸಹ ನಾವು ಮಾಡ್ತೇವೆ. ಈ ಮೌನಿ ಅಮಾವಾಸ್ಯೆಯಲ್ಲಿ ನಾವು ಮೌನ ವ್ರತವನ್ನು ಕೂಡ ಆಚರಣೆ ಮಾಡ್ತೇವೆ. ಮೌನ ವ್ರತದ ಜೊತೆಗೆ ಧಾರ್ಮಿಕ ವಿಧಿವಿಧಾನಗಳು ನಾವು ಆಚರಣೆ ಮಾಡೋದ್ರಿಂದ ನಮಗೆ ಒಂದು ದೇವರ ಆಶೀರ್ವಾದ, ಅದರ ಜೊತೆಗೆ ನಮಗೆ ಪಿತೃಗಳ ಆಶೀರ್ವಾದ ಸಹ ಲಭಿಸ್ತದೆ ಅಂತ ಒಂದು ಹಿನ್ನೆಲೆ ಇರುವ ಕಾರಣ ನಾವೆಲ್ಲವನ್ನು ಸಹ ಆಚರಣೆ ಮಾಡಬೇಕಾಗಿರುವಂಥದ್ದು. ಮೌನಿ ಅಮಾವಾಸ್ಯೆಯು ಈ ಸಹ ನಮಗೆ ಯಾವಾಗಪ್ಪ ಅನ್ನೋದಾದರೆ, ಮಾಘ ಮಾಸದ ಅಮಾವಾಸ್ಯೆಯು ನಮಗೆ 17ನೇ ತಾರೀಕು ಶನಿವಾರ ಮಧ್ಯರಾತ್ರಿ 12:04 ಪ್ರಾರಂಭವಾಗಿದ್ದು 18ನೇ ತಾರೀಕು ಭಾನುವಾರ ಮಧ್ಯರಾತ್ರಿ 1:22 ಮುಕ್ತಾಯವಾಗುವಂಥದ್ದು. ನಮಗೆ ಪಂಚಾಂಗದ ಪ್ರಕಾರ ತಿಳಿಸ್ಕೊಟ್ಟಿರುವಂಥದ್ದು. ಸೊ ನಾವು ಉದಯ ತಿಥಿಯನ್ನು ಗಣನೆ ತೆಗೆದುಕೊಂಡು 18ನೇ ತಾರೀಕು ಭಾನುವಾರ ನಾವು ಈ ಅಮಾವಾಸ್ಯವನ್ನು ಆಚರಣೆ ಮಾಡಬೇಕು. ಭಾನುವಾರ ನಮಗೆ ಸೂರ್ಯನ ವಾರ ಕೂಡ ಆಗಿರುವಂಥದ್ದು. ನೀವು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಶುರುವಾಗಿ ನೀವು ಕೂಡ ಸ್ನಾನ ಮಾಡುವಂಥ ಒಂದು ನೀರಿಗೆ ನೀವು ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಇನ್ನು ತುಂಬ ಒಳ್ಳೆಯದು. ತ್ರಿವೇಣಿ ಸಂಗಮದಲ್ಲೆಲ್ಲ ಇಲ್ಲ ಅಂದರೆ ನೀವು ಸ್ವಲ್ಪ ಮಟ್ಟಿಗೆ ಕಪ್ಪೆಲ್ಲೂ ಹಾಗೆ ಗಂಗಾಜಲವನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡಿಕೊಂಡು ಮೊದಲಿಗೆ ನೀವು ಸೂರ್ಯನಿಗೆ ಆರ್ಘ್ಯವನ್ನು ಕೊಟ್ಟು ನಂತರದಲ್ಲಿ ನಿಮ್ಮ ಒಂದು ಅಮಾವಾಸ್ಯೆ ಪೂಜೆ, ನಿಮ್ಮ ಮನೆಯವರ ಪೂಜೆಯನ್ನು ಮಾಡ್ಕೋಬೇಕು. ಮನೆಯವರ ಪೂಜೆಗೆ ನೀವು ಯಥಾವತ್ತಾಗಿ ನೀವು ಅಮಾವಾಸ್ಯೆದಂದು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ಮಾಡುವಂಥದ್ದು. ಅದರಲ್ಲಿ ಏನು ಕೂಡ ಬದಲಾವಣೆ ಇರುವುದಿಲ್ಲ. ನೀವು ಕಲಸವನ್ನು ಸ್ಥಾಪನೆ ಮಾಡಿಕೊಂಡು ಹೊಸ ಕಾಯನ್ನು ಇರಬೇಕು. ಯಾಕಂದರೆ ಅಮಾವಾಸ್ಯೆ ಆಗಿರುವಂಥದ್ದು. ಸೊ ಆ ಕಾರಣಕ್ಕೆ ಹೊಸ ಕಾಯನ್ನು ಇಟ್ಟು ನೀವು ಅಲಂಕಾರ ಮಾಡಿಕೊಂಡು ನೀವು ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೋಬೋದು. ಪ್ರಸಾದಕ್ಕೆ ನೀವು ಪೂಜೆ ಮಾಡ್ಕೋಬೋದು. ಪೂಜೆ ಮಾಡುವಾಗ ನೀವು ಗಂಟೆಯನ್ನು ಬಾರಿಸಬಾರ್ದು ಅಂತ ಹೇಳ್ತೇವೆ. ಯಾಕೆಂದರೆ ಪಿತೃಗಳು ನಮ್ಮ ಜೊತೆ ಬರ್ತಾರೆ. ಸೊ ಆ ಕಾರಣಕ್ಕೆ ನಾವು ಗಂಟೆಯನ್ನು ಬಾರಿಸಬಾರ್ದು. ಈ ಮೌನಿ ಅಮಾವಾಸ್ಯೆಗೆ ನೀವು ಸರಳವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಇಷ್ಟು ನೀವು ನಿಮ್ಮ ಒಂದು ಪೂಜಾ ವಿಧಾನ ಆಗಿರುವಂಥದ್ದು. ಮೌನ ವ್ರತ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದಾದರೆ, ಮೌನ ವ್ರತ ಅಂದರೆ ಪೂರ್ತಿ ದಿವಸ ಆಚರಣೆ ಮಾಡಿದರೆ ತುಂಬ ಒಳ್ಳೆಯದು. ನಿಮಗೆ ಆಗಲಿಲ್ಲ ಅಂದರೆ ಇಷ್ಟು ಸಮಯ ಅಂತ ನೀವು ಮಾಡ್ಬೋದು. ಬೆಳಿಗ್ಗೆ ನೀವು ಎದುರು ತನಕ ಇದರಿಂದ ನೀವು ಪೂಜೆ ಮಾಡುವ ತನಕ ಏನಾದರೂ ನೀವು ಒಂದು ಮೌನ ವ್ರತವನ್ನು ಆಚರಣೆ ಮಾಡೋದು ತುಂಬ ಒಳ್ಳೆಯದು. ಮೌನ ವ್ರತ ಅಂದ ಮೇಲೆ ನೀವು ಮೌನವಾಗಿದ್ದು ಮನಸ್ಸಿನ ಒಳಗಡೆ ನೀವು ಚಿಂತನೆ ಮಾತಾಡಿದರೆ ಅದು ನಿಮಗೆ ಏನೂ ಕೂಡ ಪ್ರತಿಫಲ ನಿಮಗೆ ಫಲ ಕೂಡ ಸಿಗಲ್ಲ. ಸಾಕಾದಕ್ಕೆ ಮೌನ ಅಂದರೆ ಎಲ್ಲ ರೀತಿಯಿಂದ ನೀವು ಮೌನವಾಗಿಟ್ಟು ನೀವು ದೇವರ ಒಂದು ನಾಮಸ್ಮರಣೆಯನ್ನು ಮಾಡುವಂಥದ್ದು. ನೀವು ಆಚರಣೆ ಮಾಡಿದ್ರೆ ದೇವರ ಆಶೀರ್ವಾದ ಕೂಡ ನಿಮಗೆ ದೊರೆಯುತ್ತೆ. ಹಾಗೆಯೇ ಪಿತೃಗಳ ಆಶೀರ್ವಾದ ಕೂಡ ದೊರೆಯುತ್ತೆ. ಸೊ ನಿಮಗೆ ಎಷ್ಟು ಸಮಯ ಸಾಧ್ಯನೋ ಅಷ್ಟು ಸಮಯದವರೆಗೆ ನೀವು ಮೌನ ವ್ರತವನ್ನು ಆಚರಣೆ ಮಾಡಿ ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ಉಪವಾಸವನ್ನು ಸಹ ಇದ್ದು ನೀವು ಮೌನ ವ್ರತವನ್ನು ಮಾಡ್ಬೋದು. ಅದು ಕೂಡ ನಮಗೆ ಒಳ್ಳೆಯದಾಗ್ತಾನೆ ಹೋಗ್ತದೆ. ಈ ಅಮಾವಾಸ್ಯೆಯಲ್ಲಿ ನೀವು ನದಿ ಸ್ನಾನ, ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡೋದು ತುಂಬಾ ಪ್ರಾಶಸ್ತ್ಯವಾದ ಸಮಯ ಆಗುತ್ತೆ. ಮಾಘ ಸ್ನಾನ ಸಹ ನಿಮಗೆ ನಡೀತಾ ಇರುವಂಥದ್ದು. ಸೊ ಮಾಘ ಸ್ನಾನ ನೀವು ಪ್ರಾರಂಭ ಮಾಡಿಲ್ಲ ಅನ್ನೋದಾದರೆ ನೀವು ಈ ಅಮಾವಾಸ್ಯೆಯಿಂದ ನೀವು ಮಾಘ ಸ್ನಾನವನ್ನು ಪ್ರಾರಂಭ ಮಾಡಿಕೊಂಡು ಇನ್ನು 15 ದಿನಗಳು ಬಾಕಿ ಇದ್ದಾವೆ. ಸೊ ನೀವು ಆ ಮಾಘ ಸ್ನಾನವನ್ನು ಕೂಡ ಆಚರಣೆ ಮಾಡ್ಬೋದು. ನೀವು 3 ದಿವಸ ಮಾಡ್ಬೋದು, 5 ದಿವಸ, 7, 9, 11, 21 ಈ ಥರ ನೀವು ನಿಮ್ಮ ತಕ್ಕಂತೆ ನೀವು ಆಚರಣೆ ಮಾಡ್ಬೋದಾಗಿದ್ದು ಈ ಮೌನಿ ಅಮಾವಾಸ್ಯೆ ನಾವು ಆಚರಣೆ ಮಾಡ್ತೇವೆ. ನೋಡೋದು ಫ್ರೆಂಡ್ಸ್, ಇವತ್ತು ನೀವು ವಿಡಿಯೋದಲ್ಲಿ ನನಗೆ ಮೌನಿ ಅಮಾವಾಸ್ಯೆ ಯಾವಾಗ ಮಹತ್ವ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಷ್ಟವಾಗಿ ನಾನು ಭಾವಿಸಿದ್ರೆ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.